ನನ್ನ ಹಿಂದೆ ಇರುವಂಥ ಈ ಕಲ್ಲುಗಳೆಲ್ಲ ಮಾತಾಡಿದ್ರೆ ಹೆಂಗಿರುತ್ತೆ ಹೇಳ್ರಿ? ಹೌದು, ಮಾತಾಡ್ತಾವ. ನಾನು ಮಾತಾಡಿಸ್ತೀನಿ. ಅದು ಹೆಂಗಂತೇಳಿ ನಿಮಗೆ ಮುಂದೆ ಗೊತ್ತಾಗತ್ತೆ. ಇವು 5,000 6,000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಕಲ್ಲುಗಳು. ಹೌದು, ನೀವು ಕೇಳ್ತಾ ಇರೋ ಸತ್ಯ. ನಾವು ಇವತ್ತು ಟೆಕ್ನಾಲಜಿ ಯುಗದಲ್ಲಿ ಇದ್ದೀವಿ, ಆದರೆ ಅಕ್ಷರಗಳೇ ಇರಲಿಲ್ಲ. ಅಂಥ ಕಾಲದಲ್ಲಿ ನಮ್ಮ ಹಿರಿಯರು ಅಂದರೆ ನಮ್ಮ ಪೂರ್ವಜರು ತಮ್ಮ ಕಥೆಗಳನ್ನು ಯಾವ ರೀತಿ ಹೇಳ್ತಿದ್ರು? ಇವತ್ತು ನಾವು ಪೇಂಟ್ ಮಾಡ್ತೀವಿ, ಫೋಟೋ ತೆಗಿತೀವಿ, ಆದರೆ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಉಪಕರಣಗಳಿಲ್ಲದೆ ಒಂದು ಕಲೆಯನ್ನು ಬಳಸ್ತಿದ್ರು. ಅದಕ್ಕೆ ಬ್ರೂಸಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಅಂದರೆ ಕಲ್ಲುಗಳಿಗೆ ಉಜ್ಜಿ ಚಿತ್ರಗಳನ್ನು ಬಿಡಿಸೋದು. ಅವುಗಳನ್ನು ನಾವೀಗ ಪ್ರಾಗೈತಿಹಾಸಿಕ ನೆಲೆಗಳು ಅಂತ ಕರಿತೀವಿ. ಈ ಗುಡ್ಡದ ಮೇಲೆ ಸಾಕಷ್ಟು ಚಿತ್ರಗಳಿದ್ದಾವೆ. ಅವು ಬೇಟೆಯಾಡ್ತಿರುವಂಥ ಮನುಷ್ಯ, ಅದಾದ್ಮೇಲೆ ಗೂಳಿಗಳು, ನಾನಾ ಥರದ ಚಿತ್ರಗಳಿದ್ದಾವೆ. ಅವೆಲ್ಲ ಚಿತ್ರಗಳು ನಮಗೆ ಏನು ಹೇಳ್ತಿದ್ದಾವೆ? ಅವು ಯಾವ ಕಾಲಘಟ್ಟದ್ವು? ಇಲ್ಲಿರುವಂಥ ಈ ದೊಡ್ಡ ಗುಡ್ಡದ ಮೇಲೆ ಆ ಚಿತ್ರಗಳನ್ನು ಯಾರು ಕೆತ್ತನೆ ಮಾಡಿದ್ರು, ಯಾವಾಗ ಕೆತ್ತನೆ ಮಾಡಿದ್ರು? ಇತಿಹಾಸದ ಪುಟಗಳಿಂದ ಮರೆಯಾಗ್ತಿರುವಂಥ ಇತಿಹಾಸವನ್ನ ನಾನು ನಿಮಗೆ ಇವತ್ತು ನನ್ನ ವಿಡಿಯೋ ಮುಖಾಂತರ ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದು, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದ್ರಿ ತನಕೊತ್ತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾವಿದ್ದೀವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲದಕಲ್ ಅನ್ನುವಂಥ ಒಂದು ಗ್ರಾಮದಲ್ಲಿ. ನಿಮಗೆ ಮೊದಲೇ ಹೇಳಿದ ಹಾಗೆ ಇವತ್ತು ನಾವು ಇತಿಹಾಸದ ಪುಟದಿಂದ ಅಳಿಸುತ್ತಿರುವಂತಹ ವಿಷಯಗಳನ್ನು ತಿಳ್ಕೊಳಕ್ಕೆ ಹೊರಡ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ, ಬರ್ರಿ. ಬಿಸಿಲು ಅಂದರೆ ಬಿಸಿಲು, ಬಯಲು ಅಂದರೆ ಬಯಲು. ಇಂಥ ಬಯಲು ಬಿಸಿಲಿನ ನಡುವೆ ನಮ್ಗೆ ಯಾವ್ದ್ರಿ ಇತಿಹಾಸ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ, ಪೂರ್ತಿ ನೋಡಿ. ಯಾಕಂತಂದ್ರೆ ನಾವು ರಾಯಚೂರು ಅಂದ ತಕ್ಷಣ ಬರೀ ಬಿಸಿಲಿನ ನಾಡು, ಅದಾದ್ಮೇಲೆ ಹತ್ತಿ ಬೆಳಿತಾರೆ, ಭತ್ತ ಬೆಳಿತಾರೆ, ಇದನ್ನೇ ತಿಳ್ಕೊಂಡಿದೀವಿ. ಆದ್ರೆ ಇತಿಹಾಸವನ್ನ ಕೆದಕುವಂತ ಕೆಲಸ ಯಾರು ಮಾಡ್ತಿಲ್ಲ. ನಾನು ಇತ್ತೀಚಿನ ವಿಡಿಯೋಗಳಲ್ಲಿ ಸಾಧ್ಯವಾದಷ್ಟು ರಾಯಚೂರಿನ ಸುತ್ತಮುತ್ತಲ ಹಳ್ಳಿಗಳು ಅಂದ್ರೆ ದೇವದುರ್ಗ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾವು ಒಂದು ಮಲದಕಲ್ ಅನ್ನುವಂಥ ಊರಿನ ಗುಡ್ಡದ ಮೇಲಿರುವಂತಹ ಕಲ್ಲುಗಳ ಮೇಲೆ ಗಿರುಚಿತ್ರಗಳನ್ನ ಹುಡುಕಾಡ್ತಾ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಡ್ತಾ ಇದ್ದೀವಿ. ದಾರಿ ನೋಡ್ತಿದ್ರಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ತಿರ್ಬೋದು ಸುಣ್ಣದಿಂದ ಒಂದಿಷ್ಟು ಏನೇನೋ ಗೆರೆಗಳನ್ನು ಹಾಕಿದ್ದಾರೆ. ಬನ್ನಿ ಅಲ್ಲೋಗಿ ಏನಿದೆ ಅಂತ ನೋಡೋಣ. ಬೇಜಾರಿನ ವಿಷಯ ಏನು ಅಂದರೆ, ನೀವೇನು ವಿಡಿಯೋ ನೋಡ್ತಿದ್ದೀರಾ, ನೀವೇನಾದರೂ ಬಂದು ನೋಡ್ತೀರಾ ಅಂದರೆ ನಿಮ್ಗೆ ಕಷ್ಟ ಅನಿಸ್ಬೋದು. ಯಾಕಂದರೆ ನೀವು ಎಂಥ ವಾತಾವರಣದಲ್ಲಿ ಬೆಳೆದಿರ್ತಿರೋಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ಪೂರ್ತಿ ಏನು ಹತ್ತಾ ಇದ್ದೀವಿ, ಆ ದಾರಿ ಉದ್ದಕ್ಕೂ ಪೂರ್ತಿ ಎಲ್ಲ ಕಡೆನೂ ಬಯಲು ಬಹಿರ್ದೆಸ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಒಂದು ವ್ಯೂ ನೋಡಿ ಯಾವ ಥರ ಇದೆ ಅಂಥೇಳಿ. ನಾವು ಅಲ್ಲಿ ಒಂದು ದಾರಿ ಇದೆ ನೋಡಿ, ಅಲ್ಲಿಂದ ಬಂದದ್ದು. ಸೊ ಅಲ್ಲಿ ದಾರಿ ಕಾಣಿಸ್ತಲ್ಲ, ಅಲ್ಲಿಂದ ಬಂದೆ ಈಗ ಇಲ್ಲಿ ಬಂದಿದ್ವಿ. ಬನ್ನಿ ಮೇಲೋಗೋಣ. ನೋಡ್ರಿ, ಈ ಕಲ್ಲುಗಳೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತಾ? ಅಲ್ಲ, ಇಂಥ ಬಣ ಕಲ್ಲಿರುವಂಥ ಜಾಗದಾಗ ನಮಗೇನು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ ಅಂದ್ರೆ ನಿಜವಾಗ್ಲೂ ನಿಮ್ಮ ಊಹೆ ತಪ್ಪು. ಯಾಕೆ ಅಂದರೆ ಇಲ್ಲಿ ನಿಮಗೆ ಊಹೆಗೂ ಮೀರಿದಂತಹ ಇತಿಹಾಸಗಳ ಕುರುಹುಗಳದಾವ. ಬರೀ ತೋರಿಸ್ತೀನಿ ನಾನು. ನಾನು ಇದುವರೆಗೂ ಸುತ್ತಾಡಿರುವಂತಹ ಗುಡ್ಡಗಳಲ್ಲಿ ಈ ಗುಡ್ಡ ತುಂಬ ಅಂದರೆ ತುಂಬ ಡಿಫ್ರೆಂಟ್ ರೀ. ಯಾಕೆ ಅಂತ ಕೇಳಿದ್ರೆ ನೋಡ್ರಿ, ನೀವು ಕಲ್ಲುಗಳನ್ನು ಪೂರ್ತಿ ಯಾವ ರೀತಿ ಕಲ್ಲುಗಳು ಒಂದ್ರ ಮೇಲೆ ಒಂದು ಇತಿಯೊಂದು ಕಲ್ಲುಗಳು ಸೀಳ್ಯಾವ. ಅದು ನೋಡ್ಬೋದು ನೀವು. ಅಲ್ಲೆಲ್ಲ ಕೆಳಗೆ ಮನೆ ಅದಾವ, ಈ ಕಡೆ ಕೆಳಗೆ ಮನೆ ಅದಾವ. ಈ ಕಲ್ಲುಗಳು ಬೀಳೋ ಪೊಸಿಷನ್ ಒಳಗೆ ಇದ್ದಂಗೆ ಕಾಣಿಸ್ತಾವ್ರಿ. ಆದ್ರೆ ಅದೇನು ಭರವಸೆ ಏನೋ ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಆರಾಮಾಗಿ ಮನೆ ಕಟ್ಕೊಂಡು ಜೀವನ ಮಾಡಕತ್ತಾರ. ಯಾಕಂತ ಕೇಳಿದ್ರೆ ಅವ್ರು ಈಗ ಬಂದವರಲ್ಲ, ಅವರ ಅಜ್ಜ, ಅವರ ಮುತ್ತಜ್ಜ ಎಲ್ಲರೂ ಕೂಡ ಇಲ್ಲೇ ಬಾಳ್ವೆ ಮಾಡ್ಯಾರ. ಹಂಗಾಗಿ ಒಂದು ನಂಬಿಕೆ ಮೇಲೆ ಅವರು ಕೂಡ ಅದಾರ. ಆದ್ರೆ ನನಗೆ ಮಾತ್ರ ನಿಜವಾಗ್ಲೂ ಒಂಥರ
ವಿಚಿತ್ರ ಅನ್ಸಕತ್ತದ್ರಿ. ಅಲ್ಲಿ ನೋಡ್ರಿ ನೀವು ಪ್ರತಿಯೊಂದು ಬಂಡೆನೂ ಸಿಳ್ಯಾವ, ಎಲ್ಲವೂ ಕೂಡ ಒಡೆದೋಗ್ಯಾವ. ಆದ್ರ ಈ ರೀತಿ ಏನು ಒಂದ್ಸೇರನೋ ತರ ಅದಾವಲ್ರಿ ಇವು. ಇಷ್ಟು ಕಲ್ಲು ಬಂಡೆಗಳನ್ನ ಯಾರು ಹೊಂದ್ಸಿರಕ್ ಸಾಧ್ಯ ರೀ? ಹೊಂದಿಸಿದಂತೂ ಅಲ್ಲ. ಪ್ರಾಗೈತಿಹಾಸಿಕ ನೆಲೆಗಳು ಅಂದ್ರೆ ಏನು? ತುಂಬಾ ಜನಕ್ಕೆ ಗೊತ್ತಿರಬಹುದು, ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿರ್ಲಿ ಬಿಡ್ಲಿ, ನಾನು ಒಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ. ಪ್ರಾಗೈತಿಹಾಸಿಕ ನೆಲೆಗಳು ಅಂದ್ರೆ ಅಕ್ಷರಗಳೇ ಇಲ್ದಿರುವಂತಹ ಕಾಲ. ಅಂದ್ರೆ ಸುಮಾರು 4000-5000 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಕಥೆಗಳನ್ನ ಹೆಂಗೆ ಹೇಳ್ತಿದ್ರು ಹೇಳಿ? ಆ ಕಲ್ಲಿನ ಮೇಲೆ ಕೆತ್ತನೆ ಮಾಡೋದ್ರ ಮುಖಾಂತರನೋ ಆ ತರ ಕಥೆಗಳನ್ನ ಹೇಳ್ತಿದ್ರು. ಅಂತಹ ಮೂಲಾಧಾರಗಳಿರುವಂತಹ ಕುರುಗಳನ್ನ ಗಮನಿಸಿ ಅಂತಹ ಸ್ಥಳಕ್ಕೆ ಪ್ರಾಗೈತಿಹಾಸಿಕ ನೆಲೆಗಳು ಅಂತ ಕರೀತಾರೆ. ಅಂದ್ರೆ ನಮ್ಮ ಹಿರಿಯರು ಅಲ್ಲಿ ವಾಸವಿದ್ರು ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಸೊ ಅಂಥದ್ದೇ ಒಂದು ಪ್ರಾಗೈತಿಹಾಸಿಕ ನೆಲೆಗಳಿಗೆ ನಾವಿವತ್ತು ಬಂದಿದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವಿವತ್ತು ಇರೋದು ಮಲದ ಕಲ್ನಲ್ಲಿ. ಮಲದ ಕಲ್ಗೆ ಮಲದ ಕಲ್ ಅನ್ನುವಂಥ ಹೆಸರು ಬಂದಿದ್ದೆ ಹೆಂಗೆ? ಬನ್ನಿ ಮುಂದೆ ಹೇಳ್ತೀನಿ. ಹೆಸರಲ್ಲೇ ಇರುವ ಹಾಗೆ ಮಲದ ಕಲ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಒಂದು ಗುಡ್ಡಗಾಡು ಪ್ರದೇಶ ಏನಿದೆ ಇಲ್ಲಿ ಮೊದಲು ಮೊಲಗಳು ತುಂಬಾ ಅಂದ್ರೆ ತುಂಬಾ ಮೊಲಗಳಿದ್ವಂತೆ. ಹಂಗಾಗಿ ಮೊಲಗಳಿರೋ ಕಾರಣಕ್ಕೆ ಮತ್ತು ಕಲ್ಲುಗಳಿರೋ ಕಾರಣಕ್ಕೆ ಮೊಲ ಪ್ಲಸ್ ಕಲ್ಲು ಮೊಲದ ಕಲ್ಲು, ಮಲದ ಕಲ್ ಮಂದ್ ಕಲ್ ಅಂತ ಆಗಿದೆ. ಈಗೆಲ್ಲರೂ ಕೂಡ ಮಲದ ಕಲ್ ಅಂತ ಕರೀತಾರೆ, ಮಂದ್ ಕಲ್ ಅಂತ ಕರೀತಾರೆ. ಎರಡೂ ಕೂಡ ಸೇರಿಸಿ ಕರಿತಾ ಇದ್ದಾರೆ. ಈಗ ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತು. ಸದ್ಯಕ್ಕೆ ಮಲದ ಕಲ್ ಮತ್ತು ಮಂದ ಕಲ್ ಅಂತ ಕರೀತಾರೆ. ಬನ್ನಿ ಇವಾಗ ನಾವು ಮೇಲೆ ಹೋಗೋಣ. ಮೇಲೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದ ಊರಿನ ಒಂದು ವ್ಯೂ ಅನ್ನ ತಗೊಂಡ್ಬಿಡಿ, ಯಾವ ರೀತಿ ಇದೆ ನೋಡಿ. ದೇವದುರ್ಗದಿಂದ ಮಲದಕಲ್ ಸುಮಾರು 27 ಕಿಲೋಮೀಟರ್ ಅಂತರದಲ್ಲಿದೆ. ಯಪ್ಪ, ಹಂಜೆ ಬಿಟ್ಟಿದ್ದೀನ್ರಿ. ಅವನು ಕನ್ಫರ್ಮ್ ಮೇಲೆ ಇನ್ನೂ ನನಗೆ ಅಲ್ಲಿ ಹಾವು ಇತ್ತಂಗೆ ಬರೀ ತೋರಿಸ್ತೀನಿ. ಓ ಹಾವಲ್ರಿ ಅದು, ಹಾವಿನ ಪರಿ ಅದು. ಏನೋ ಗೊತ್ತಿಲ್ರಿ, ಹಾವು ನನಗೆ ಭಯ ಇಲ್ಲ. ಆದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ಲಾಗ ಝುಮ್ ಅಂತದ್ ಮೈ. ಗುಡ್ಡವನ್ನ ಹತ್ತಿದ ಮೇಲೆ ನಮಗೆ ಮೊದಲನೇ ಗಿರುಚಿತ್ರ ಕಂಡದ್ದು ಇಲ್ಲಿ ನೋಡ್ತಿರಬಹುದು. ಇಲ್ಲಿ ಮೇಲ್ಗಡೆ ಇದೆ, ಅದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು 2 ಇದಾವೆ, ಅದ್ರ ಕೆಳಗಡೆ ಒಂದಿದೆ. ಇದು ನನಗೆ ಜಿಂಕೆ ತರ ಕಾಣಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅಷ್ಟೇ. ಇಲ್ಲಿ ಮೇಲ್ಗಡೆ ಮನುಷ್ಯರಿದ್ದಾರೆ, ಕೆಳಗಡೆ ಇನ್ನೊಂದು ದನ ಅಥವಾ ಓರಿ ಅನ್ನೋ ತರ ಇದೆ. ಇವ್ಯಾವು ಕ್ಲಿಯರ್ ಇಲ್ಲ ರೀ. ಇನ್ನು ಮುಂದೆ ಹೋಗೋಣ. ಇನ್ನು ಮುಂದೆ ಸುಮಾರು ಗಿರುಚಿತ್ರಗಳಿದಾವೆ, ಅವುಗಳನ್ನು ನೋಡೋಣ. ಅಂದಾಗ ನಮಗೆ ಇನ್ನಷ್ಟು ಸ್ಪಷ್ಟತೆ ಬರುತ್ತೆ. ಒಂದು ಬೇಜಾರಿನ ವಿಷಯ ಏನು ಅಂತಂದ್ರೆ, ಊರಿನ ನವ ಯುವಕರ ಪ್ರೇಮಿಗಳ ದಾಳಿಯಿಂದಾಗಿ ಇರುವಂತಹ ಕೆತ್ತನೆಗಳ ಮೇಲೆ ಅವರೊಂದು ಕೆತ್ತನೆ ಮಾಡಿದಾರ. ಅವರ ಪ್ರೀತಿಯನ್ನ ವ್ಯಕ್ತಪಡಿಸಕ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಇದ್ರೂ ಕೂಡ ಅವರು ಪ್ರಾಗೈತಿಹಾಸಿಕ ನೆಲೆಗಳಿರುವಂತಹ ಜಾಗದ ಮೇಲೇನೆ ಕೆತ್ತನೆ ಮಾಡ್ಯಾರ. ಸೊ ಇದು ನಮ್ಮ ನವ ಯುವಕರ ಸದ್ಯದ ಪರಿಸ್ಥಿತಿ. ಬರ್ರಿ ಇನ್ನಷ್ಟು ಕೆತ್ತನೆಗಳದಾವ, ಅವನು ನೋಡೋಣ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನೋಡಿ, ಇಲ್ಲಿ ತಲೆ ಇದೆ ಮತ್ತು ಈ ಕಡೆ ಕೈ ಇದೆ. ಸೊ ಅಲ್ಲೂ ತಲೆ ಇದೆ, ಕೈ ಇದೆ. ಎಲ್ಲಿ ನಿಮಗೆ ಸ್ಪಷ್ಟವಾಗಿ ಏನು ತೋರ್ಸಕ್ಕೆ ಸಿಗೋದಿಲ್ವ ಅನ್ಕೊಂಡಿದ್ದೆ. ಯಾಕೆ ಅಂತಂದರೆ, ಈಗ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಬಂದು ತಲುಪಿದ ಮೇಲೆ ನೀವು ಇವನೇ ವ್ಯೂಸ್ ಬರಲಿ ಅಥವಾ ಏನೋ ಬರಲಿ ಅಂತ ಅಂದ್ಬಿಟ್ಟು 1000 ವರ್ಷದ ಹಿಂದಿಂದು ಹಂಗೆ ಹಿಂಗೆ ಅಂತ ಮಾಡ್ತಿದ್ದಂತ ಅಂತ ಅನ್ಕೋತೀರ ಅಂತ ಅನ್ನೋ ಕಾರಣಕ್ಕೆ ಭಯ ಆಗಿತ್ತು. ಆದರೆ ಇಲ್ಲಿ ಕ್ಲಿಯರ್ ಆಗಿದೆ, ನೀವು ನೋಡ್ಬೋದು, ಗಮನಿಸ್ಬೋದು. ನೋಡಿ ಇಲ್ಲಿ 2 ಜಿಂಕೆಗಳು ಎದುರು ಬೆದುರು ನಿಂತಿದೆ ನೋಡ್ರಿ, ಅಲ್ವಾ? ಸೊ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಕೋಡುಗಳು ನೋಡ್ರಿ ಎಷ್ಟು ದೊಡ್ಡವು ಇದ್ದಾವೆ. ಇವೆಲ್ಲವೂ ಕೂಡ ಆಗಿನ ಕೆತ್ತನೆಗಳೇ. 10 ವರ್ಷದ ಹಿಂದೆ ನಿಮಗೆ ನೋಡೋಕ್ಕೆ ಏನಾದರೂ ಸಿಕ್ತಿತ್ತು ಅನಿಸುತ್ತೆ. ಆದರೆ ಈಗ ಪೂರ್ತಿ ಊರಿನ ನವ ಯುವಕರ ದಾಳಿಯಿಂದಾಗಿ ಪೂರ್ತಿ ಹಾಳಾಗ್ಬಿಟ್ಟಿದ್ದಾವೆ. ನೋಡ್ರಿ, ಮರಿಸ್ವಾಮಿ ಅಂತ ಥೋ ಏನೇನು ಬರ್ತಾರ್ರಿ ಅಲ್ಲಿ ಕೆತ್ತನೆಗಳದಾವ್ರಿ, ಅವುಗಳ ಮೇಲೆ ಬರ್ತಾರೆ. ನೋಡ್ರಿ, ಅಬ್ಸರ್ವ್ ಮಾಡ್ರಿ ನೀವು. ಈಗಿನ ಕೆತ್ತನೆ ಆಗಿತ್ತು ಅಂದ್ರೆ ಹಿಂಗೆ ಇರ್ತೈತ್ರಿ, ವೈಟ್ ಅಥವಾ ಏನೋ ಇರ್ತೈತಿ. ಬಟ್ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾವೇನು ಕಬ್ಬಿಣ ಯುಗ, ನವಶಿಲಾ ಯುಗ ಅಂತ ಏನೇನೋ ಕರಿತೀವಲ್ರಿ, ಆ ಯುಗಗಳ ಸಂದರ್ಭದಲ್ಲಿ ಕೆತ್ತನೆ ಮಾಡಿರುವಂಥದ್ರಿ. ಯಾಕಂದ್ರೆ ಅವಾಗ ನಮ್ಗೆ ಯಾವುದು ಅಕ್ಷರ ಅವೈಲಬಿಲಿಟಿ ಇರಲಿಲ್ಲ, ಅಥವಾ ಆ ಸಂದರ್ಭದಲ್ಲಿ ಕೆತ್ತನೆ ಮಾಡಿರುವಂಥವಂತ ಇತಿಹಾಸಕಾರರು ಹೇಳ್ತಾರ್ರಿ. ಆ್ಯಂಡ್ ನೀವು ಗಮನಿಸಬಹುದು, ಈಗಿನ ಕೆತ್ತನೆಗಳಾಗಿರಿ ಈ ಥರ ವೈಟ್ ಇರ್ತೈತ್ರಿ. ಬಟ್ ಆದ್ರೆ ಅದು ನೋಡ್ರಿ, ತುಂಬಾ ಹಳೆಯ ಕೆತ್ತನೆ ರೀ ಅದು. ಸೊ ಅದೇ ರೀತಿ ಇಲ್ಲಷ್ಟು ಕೆತ್ತನೆಗಳದವ್ರಿ, ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟದ ನೋಡ್ರಿ. ಹೆಸರು ಎಲ್ಲವನ್ನೂ ಕೆತ್ತ ಬಿಟ್ಟಾರ ಅದ್ರ ಮೇಲೆ. ಓ ದೇವ್ರೆ, ಇಲ್ಲದ ನೋಡ್ರಿ, ಇವೆಲ್ಲ ಈಗಿನ ಕೆತ್ತನೆಗಳು ಕಾಣಿಸುತ್ತಲ್ಲ, ಪೂರ್ತಿ ಈಗಿನ ಕೆತ್ತನೆಗಳ್ರಿ. ಅವುಗಳನ್ನ ನೋಡಿ ಕಾಪಿ ಮಾಡಕ್ಕೆ ಟ್ರೈ ಮಾಡ್ಯಾರ, ಆದರೂ ಅಷ್ಟು ಕರೆಕ್ಟ್ ಬಂದಿಲ್ಲ.
ಮತ್ತೆ ಇತಿಹಾಸಕಾರ ಏನ್ ಹೇಳ್ತಾರೆ ಅಂದ್ರೆ ಈ ಊರಿನ ಸುತ್ತಮುತ್ತ ಒಂದಿಷ್ಟು ತಿಪ್ಪೆಗಳದಾವಂತ್ರಿ. ಆ ತಿಪ್ಪೆಗಳ ಒಳಗಡೆ ಇರುವಂತಹ ಕಲ್ಲುಗಳ ಮೇಲೆ ಉತ್ಖನನ ಮಾಡಿದ್ರು ಅಂತಂದ್ರೆ ಗೊತ್ತಾಗುತ್ತಂತೆ ನಮ್ಮ ಪೂರ್ವಜರು ವಾಸ ಮಾಡಿದಂತಹ ಕುರುಗಳಿದಾವೆ ಅಂತ ಅವ್ರು ಹೇಳ್ತಾರೆ. ನಾವೀಗ ಮಲದಕಲ್ ಪರಮಾನಂದ ಸ್ವಾಮಿ ದೇವಸ್ಥಾನದ ಬನ್ನಿ, ದೇವಸ್ಥಾನ ಒಂದ್ಸಲ ನೋಡ್ಕೊಳ್ರಿ. ಅದಾದ್ಮೇಲೆ ಇರುವಂತಹ ಇನ್ನಷ್ಟು ಚಿತ್ರಗಳನ್ನ ನೋಡೋಣ. ದೇವಸ್ಥಾನವನ್ನ ನೋಡ್ಕೊಂಡು ಬರ್ರಿ. ಇಲ್ಲೊಂದು ಚಿತ್ರ ಐತಿ, ನಿಮ್ಗೆ ತೋರಿಸ್ತೀನಿ. ಆದರೆ ಇದನ್ನ ನಿಖರವಾಗಿ ಈಗಿನ ಕಾಲದ್ದು ಅಥವಾ ಆಗಿನ ಕಾಲದ್ದು ಅಂತ ಹೇಳಕ್ ಆಗಲ್ರಿ. ನೋಡ್ರಿ ಒಂದ್ಸಲ ನೀವು ಅಷ್ಟೇ. ಈಗ ನಾವೇನ್ ಚಿತ್ರಗಳನ್ನ ನೋಡ್ಕೊಂಡು ಬಂದ್ವಲ್ರಿ, ಇವಕ್ಕೆಲ್ಲ ಗಿರು ಚಿತ್ರಗಳು ಅಂತ ಕರೀತಾರ. ಅಲ್ಲಿ ನೋಡ್ರಿ, ಅಲ್ಲೊಂದಿಷ್ಟು ಐತಿ, ಅಲ್ಲೊಂದು ಐತಿ. ಸೊ ಆ ಕಡೆ ಒಂದು ನೋಡಿದ್ವಿ. ಈಗ ಬರ್ರಿ ಇವನು ನಿಮ್ಗೆ ತೋರಿಸ್ತೇನೆ. ಗಿರು ಚಿತ್ರಗಳನ್ನೇನು ಕೆತ್ತಾರಲ್ರಿ, ಈ ಕಲ್ಲುಗಳಿಗೆ ಗ್ರಾನೋಡೈರೈಟ್ ಕಲ್ಲುಗಳು ಅಂತ ಕರೀತಾರ. ಇವು ಕಂದು ಬಣ್ಣದಿರ್ತಾವ, ತುಂಬಾ ಕಠಿಣವಾದಂತಹ ಕಲ್ಲುಗಳು ಅಂತ ಹೇಳ್ತಾರ. ಅಂದ್ರೆ ತುಂಬಾ ಗಟ್ಟಿ ಇರ್ತಾವ ಅಂತ ಅರ್ಥ. ಅಲ್ಲಿ ನೋಡ್ರಿ, ಅಲ್ಲೊಂದು ಚಿತ್ರ ಐತಿ. ಇಲ್ಲಿ ಕೆಳಗಡೆ ಈಗಿನ ಚಿತ್ರಗಳು ಅನ್ಸುತ್ತೆ ಇವು, ಆದ್ರೆ ಮೇಲಿರೋದು ಅವಾಗಿನ ಅನ್ಸುತ್ರಿ ನನಗೆ. ಸೊ ಮತ್ತೆ ಇಲ್ಲೊಂದು ಐತಿ ನೋಡ್ರಿ, ನೋಡ್ಬೋದು ನೀವು, ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಣಿಸುತ್ತೆ. ಇಷ್ಟು ತನಕ ನಾವೇನು ಕಲ್ಲುಗಳನ್ನ ನೋಡಿದ್ವಲ್ವಾ, ನೋಡ್ರಿ ಇಲ್ಲಿ ಎಲ್ಲ ಕಲ್ಲುಗಳು ಕೂಡ ಕಟ್ಕಟ್ಟಾಗಿ ಇರೋ ಥರ ಅದಾವ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಸಾವಿರಾರು ಕೋಟಿ ವರ್ಷಗಳ ಹಿಂದೆ, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅಂದ್ರೆ ಭೂವೈಜ್ಞಾನಿಕ ಕಾರಣಗಳ ಸಾಕ್ಷಿ ಅಂತ ಹೇಳ್ತಾರ್ರಿ. ಅಂದ್ರೆ ಜಿಯೋಲಜಿಕಲ್ ಆಕ್ಷನ್ಸ್ ಅಂತೀವಲ್ವಾ, ಅದೇ ಕಾರಣ ಈ ಕಲ್ಲುಗಳೆಲ್ಲ ಹಿಂಗಿರಕ್ಕೆ ಅಂತ ಹೇಳ್ತಾರ್ರಿ. ಯಪ್ಪೋ, ಇಲ್ಲಿ ನೋಡ್ರಿ, ಮೇ ಬಿ ನಮ್ಮ ಮಾನವರೆಲ್ಲ ಇಲ್ಲೇ ವಾಸ ಇದ್ರು ಅನ್ಸುತ್ತೆ. ಅಂದ್ರೆ ಹಂಗಾಗಿ ಇಲ್ಲೇ ಕೆತ್ತನೆ ಮಾಡ್ಯಾರ್ರಿ ಅಲ್ಲ. ನೋಡ್ರಿ ಇಲ್ಲಿ ಎಷ್ಟು ಒಳಕೈತಿ ಗೊತ್ತಾ ಇದು. ನೋಡ್ರಿ ಅಲ್ಲಿ ಐತಿರಿ ಒಳಗದು. ಯಪ್ಪ ನೋಡ್ರಿ, ಪೂರ್ತಿ ಒಳಗಂದ್ರೆ ಒಳಗೈತಿ. ಹೋಗೋದು ಬೇಡ ಅನ್ಸುತ್ತೆ ನನಗೆ, ಯಾಕಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು. ಆದ್ರೆ ಇಲ್ಲಿ ನೋಡ್ರಿ ಕಲ್ಲುಗಳೆಲ್ಲ ಯಾವ ರೀತಿ ಇದಾವ ಅಂತ ಹೇಳಿ. ಆದ್ರೆ ಈ ಕಲ್ಲುಗಳು ಒಂಥರ ಶಬ್ದ ಮಾಡ್ತಾ ನೋಡ್ರಿ ಇಲ್ಲಿ. ಒಳಗೆ ಹೋಗ್ತಿದ್ದೆ ರೀ, ಪೂರ್ತಿ ಅಂದ್ರೆ ಪೂರ್ತಿ ಬಾವುಲಿಗಳ ಸೌಂಡ್ ಐತಿ. ಚಿಕ್ಕ 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 ಮಾಡಕತ್ತಾವ. ಪೂರ್ತಿ ಅಂದ್ರೆ ಪೂರ್ತಿ ಬಾವುಲಿಗಳ ಸೌಂಡ್ ರೀ, ಹಾರಾಡಕತ್ತಾವ. ಅಲ್ಲಿ ನಿಮ್ಗೆ ಕಾಣಿಸ್ತಾವ ಇಲ್ಲೋ. ಬರ್ರಿ, ಇನ್ನ ನೋಡಕ್ ಸಾಕಷ್ಟು ಐತಿ, ಅವುಗಳನ್ನ ನೋಡ್ಕೊಂಡ್ ಬರೋನು. ಅದಾದ್ಮೇಲೆ ಬೇಕಾದ್ರೆ ಕೆಳಗಿಳಿಯುವಂತ ಸಾಹಸ ಮಾಡೋನು. ಅದಂದ್ರೆ ಇದ್ರ ಮೇಲೆ ಇರುವಂತ ಸೌಂಡ್ ತುಂಬಾ ಅಂದ್ರೆ ತುಂಬಾ ಕ್ರೇಜಿ ಐತ್ರಿ. ಬರೀ ಸೌಂಡ್ ತೋರಿಸ್ತೀನಿ. ಇಲ್ಲಿಗೆ ಮುಗಿಲಿಲ್ಲ, ಪಾರ್ಟ್ 2 ವಿಡಿಯೋ ಇದೆ. ಪಾರ್ಟ್ 2 ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಕ್ರೇಜಿ ಇರುವಂಥ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋ ಯಾರು ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದರೆ ಮುಲಾಜ ಬೇಡ, ಡಿಸ್ಲೈಕ್ ಮಾಡಿರಿ.